ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಸೊ ಈ ಒಂದು ಚಳಿಗಾಲದ ಸಂದರ್ಭದಲ್ಲಿ ತುಟಿ ಒಡೆಯುವಂಥದ್ದು, ಕಾಲು ಪಾದ ಒಡೆಯುವಂಥದ್ದು ಮತ್ತು ಚರ್ಮಗಳಲ್ಲಿ ಹೊಡೆತ ಬರುವಂಥದ್ದು, ತುರಿಕೆ ಬರುವಂಥದ್ದು ಇದೆಲ್ಲ ಸಾಮಾನ್ಯ. ಸೊ ಈ ಒಂದು ಅತಿಯಾದ ಒಡಕಿನಿಂದ ನೀವು ಬಳಲ್ತಾ ಇದ್ರೆ ಈ ಒಂದು ಮನೆ ಮದ್ದನ್ನ ಮಾಡಿ. ಅದ್ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪನ್ನು ಜಾಯ್ನ್ ಆಗಿ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನು ನೀಡಿ. ಹೌದು, ಕೊಬ್ಬರಿ ಎಣ್ಣೆ ಮತ್ತು ಜೇನು ಮೇಣದ ಒಂದು ಕ್ರೀಮ್ ಅನ್ನು ನೀವು ತಯಾರು ಮಾಡ್ಕೋಬೇಕು. ಸೊ ಜೇನು ಮೇಣ ಅನ್ನುವಂಥದ್ದು ಸಾಮಾನ್ಯವಾಗಿ ಆಯುರ್ವೇದ ಗ್ರಂಥಿಕೆ ಅಂಗಡಿಗಳಲ್ಲಿ ಲಭ್ಯ ಇರ್ತದೆ. ಈ ಜೇನಿನ ಮೇಣವನ್ನ ನೀವು ತಂದಿಟ್ಕೋಬೇಕು. ಅದನ್ನ ಮತ್ತು ಕೊಬ್ಬರಿ ಎಣ್ಣೆಯನ್ನ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೋಬೇಕು. ಸೊ ಅದು ಎಷ್ಟು ಗ್ರಾಮ್ ತಗೊಂಡಿರ್ತೀರಿ ಅಷ್ಟೇ ಗ್ರಾಮ್ನಷ್ಟು ಕೊಬ್ಬರಿ ಎಣ್ಣೆಯನ್ನ ತಗೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡ್ಲಿಕ್ಕೆ ಕಾಯಲಿಕ್ಕೆ ಬಿಡಬೇಕು. ಅದು ಗಟ್ಟಿ ಇರುವಂತ ಮೇಣ ಸ್ವಲ್ಪ ಕರಗಿ ಮೆತ್ತಗಾಗ್ತದೆ ಅಥವಾ ತೆಳ್ಳಗಾಗ್ತದೆ. ಅದನ್ನ ಕೊಬ್ಬರಿ ಎಣ್ಣೆಯೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಸ್ವಲ್ಪ ಹೊತ್ತು ಅದನ್ನ ತಂಪಾಗಲಿಕ್ಕೆ ಬಿಡಬೇಕಾಗ್ತದೆ. ಆ ನಂತರದಲ್ಲಿ ಅದೊಂದು ಕ್ರೀಮ್ ತರದಲ್ಲೇ ತಯಾರಾಗ್ತದೆ. ಈ ಒಂದು ಕ್ರೀಮ್ ಅನ್ನ ನೀವು ಅಂಗಾಲು ಹೊಡೆತಕ್ಕೆ, ತುಟಿ ಹೊಡೆತಕ್ಕೆ ಅಥವಾ ಚರ್ಮಗಳ ಹೊಡೆತಕ್ಕೆ ಎಲ್ಲದಕ್ಕೂ ಕೂಡ ಹಚ್ಚಬಹುದು. ಈ ಒಂದು ಕ್ರೀಮು ಈ ಎಲ್ಲ ಸಮಸ್ಯೆಗಳಿಗೆ ಬೆಸ್ಟ್ ಪರಿಣಾಮವನ್ನು ಕೊಡ್ತದೆ. ಸೊ ಈ ಒಂದು ಸರಳವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತಹ ಕ್ರೀಮ್ ಅನ್ನ ಮಾಡ್ಕೊಳ್ಳಿ ಮತ್ತು ಈ ಚಳಿಗಾಲದಲ್ಲಿ ಒಡಕಿನ ಸಮಸ್ಯೆಯಿಂದಾಗಿ ನೀವು ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಧನ್ಯವಾದಗಳು.